ಸರ್ ನನಗಿನ್ನ ಯಾವುದೇ ಮಾಹಿತಿ ಬಂದಿಲ್ಲ. ನನಗೆ ಯಾರು ಮಂಡ್ಯದಲ್ಲಿರ್ಬೋದು, ಕೋಲಾರಲ್ಲಿ ಇರ್ಬೋದು ಅಂತ ಮಾಹಿತಿ ಬಂದಿಲ್ಲ. ಕುಮಾರಣ್ಣ ನಿಂತ್ಕೊಳ್ಳೋದಾದ್ರೆ ನಮಗೆ ತೊಂದರೆ ಇಲ್ಲ, ಒಳ್ಳೆಯದೇ ಆಗುತ್ತೆ. ಯಾಕಂದರೆ ಕುಮಾರಣ್ಣ ನಿಂತರೆ ಒಂದು ಹಳೆ ಮೈಸೂರು ಭಾಗದಲ್ಲಿ ಒಂದು ಹಲೆ ಎದ್ದೇಳುತ್ತೆ. ಸೊ ಹಾಗಾಗಿ ಕುಮಾರಣ್ಣ ನಿಂತರೆ ನಮಗೇನು ತೊಂದರೆ ಇಲ್ಲ ಸರ್, ಒಳ್ಳೆಯದೇ ಅದು. ವಿ ವೆಲ್ಕಮ್ ದಟ್ ಡಿಸಿಷನ್. ಕಳೆದ ಬಾರಿ ಹೊಸದಾಗಿ ಚುನಾವಣೆ ಎದುರಿಸಿ ಸರ್ ಅನುಭವ ಇರಲಿಲ್ಲ. ಈ ಬಾರಿ 5 ವರ್ಷ ಸಂಸದರಾಗಿ ಕೆಲಸ ಮಾಡಿದ್ರೆ ಏನು ಅನಿಸುತ್ತೆ ಸರ್ ಈ ಟೈಮಲ್ಲಿ? ಸರ್ ಸತ್ಯ ಹೇಳಬೇಕು ಅಂದರೆ 5 ವರ್ಷದ ಅನುಭವದಲ್ಲಿ ಒಬ್ಬ ಸಂಸದನಿಗೆ ವ್ಯಾಪ್ತಿ ಭಾಳ ದೊಡ್ಡದು. ಎಲ್ಲ ಕಡೆಗೂ ಹೋಗೋಕ್ಕಾಗಲ್ಲ, ಎಲ್ಲ ಹಳ್ಳಿಗಳಿಗೂ ಹೋಗೋಕ್ಕಾಗಲ್ಲ. ಆದರೂ ಕೂಡ ಭಾಳಷ್ಟು ಪ್ರಯತ್ನ ಪಟ್ಟು ಎಲ್ಲ ಪಂಚಾಯಿತಿ ಹಳ್ಳಿಗಳಿಗೆ ಹೋಗಿ ಎಲ್ಲರನ್ನೂ ಒಂದು ರೀತಿಯಲ್ಲಿ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಥರ ಕೆಲಸಗಳಲ್ಲೂ ನಾನು ಭಾಗಿಯಾಗಿ ಕೆಲಸಗಳು ಮಾಡಿಕೊಡುವಂಥ ನಿಟ್ಟಲ್ಲಿ ಮಾಡಿದ್ದೀನಿ. ಮೊನ್ನೆ ಕೊಬ್ಬರಿ ವಿಚಾರದಲ್ಲೂ ಕೂಡ ಭಾಗಿಯಾಗಿ ನಾನು ಹಲವಾರು ಕಡೆ ಹೋಗಿ ಕೇಂದ್ರಗಳಿಗೆ ಹೋಗಿ ಅವ್ರಿಗೆ 2 ಕಂಪ್ಯೂಟರ್ ಬೇಕು ಅಂದರು, ಅದನ್ನು ಕೂಡ ಕೊಡಿಸೋಂಥ ಕೆಲಸ ಮಾಡಿ. ಹೋದ ಸರಿ ಕೇವಲ ಬರೀ 15,444 ಕೊಬ್ಬರಿ ನೋಂದಣಿ ಆಗಿತ್ತು. ಈ ಸರಿ ಸುಮಾರು 18,219 ಕೊಬ್ಬರಿ ಕೇಂದ್ರ ನೋಂದಣಿ ಆಗಿದೆ. ಮುತ್ತಣ್ಣ ಪೂಜಾ ಸಮಗ್ರ ಕೃಷಿ ಮಾಡಿ 37 ಎಕರೆಯಲ್ಲಿ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೊ ಹಾಗಾಗಿ ಈ ಥರ ವಿಶೇಷವಾಗಿ ಎಲ್ಲ ಕಡೆನೂ ಓಡಾಡೋ ಅಂಥ ಕೆಲಸನ ಮಾಡಿ ಈಗ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ರೈತರುಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಇಲ್ಲ ಸಾರ್ವಜನಿಕರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ. ಸೊ ಒಂದು ವಿಶೇಷವಾದ ಅನುಭವ ಅದು. ಯಾಕಂದರೆ ನಾವು ಹೊರಗಡೆ ಅಡ್ಮಿನಿಸ್ಟ್ರೇಷನಿಂದ ಆಚೆ ಇರೋದಕ್ಕೂ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಇರೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಅಡ್ಮಿನಿಸ್ಟ್ರೇಷನ್ ಆಚೆ ಇದ್ದು ರಾಜಕಾರಣ ಮಾಡ್ತಾಯಿದ್ವಿ, ಈಗ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಇದ್ಕೊಂಡು ರಾಜಕಾರಣ ಮಾಡಬೇಕಾದ್ರೆ ಭಾಳ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಭಾಳಷ್ಟು ನನಗೆ ಒಳ್ಳೊಳ್ಳೆ ವಿಚಾರಗಳನ್ನ ಹಿರಿಯರು, ನಮ್ಮ ಪಕ್ಷದ ಹಿರಿಯರು ಇರ್ಬೋದು, ಆಮೇಲೆ ನಮ್ಮ ಸಹೋದರರುಗಳಿರ್ಬೋದು, ಎಲ್ಲರೂ ಕೂಡ ಭಾಳಷ್ಟು ಅನುಭವಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಕೂಡ ತಗೊಂಡೋಗೋಂಥ ಕೆಲಸ ಮಾಡಿ ಈ ಸರಿ ಭಾಳ ಇನ್ನೂ ನಮ್ಮ ತಪ್ಪುಗಳು ಏನಾದ್ರು ಇದ್ದರೆ ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋಂಥ ಕೆಲಸ ಮಾಡಿ ಮತ್ತೆ ಮುಂದೆ ಹೋಗೋಂಥ ಕೆಲಸ ಮಾಡಿ.